ಸಾಹಿತ್ಯ ಚೇಂಜ್ ಐತೆ ಏನದು ಅದನ್ನ ಕೇಳಿದ್ರೆ ಹೇಳಲ್ಲ ಏನದು ತಂದಿ ಮಾರ್ಯಾಕಿ ಒಳಗ ಅಯ್ಯೋ ಚಿಗವ ನೀಗ ನ್ಯಾಳಿಗೆ ನಿಂತ್ರ ಕಾಕ ಇಲ್ಲಿ ತೋಡ್ ತೆಗಿಯತ್ತಾನ ಇರ್ಲಿ ಪಾಪ ದೇವ್ರಂತ ನಮ್ ಚಿಗವ ಸಿಕ್ಕಾಳ ಕಾಕ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ನಾವು ನಿನಗರ ತುಳ್ದತ್ತಿಲ್ಲ ಅವ್ನು ತುಂಬಿದ ಬ್ಯಾರಲ್ಲಾಗ್ಯಾನ ಮ್ಯಾಗ ಬಿದ್ರೆ ಎಲ್ಲಿತ್ತು ಬಿಡ ಈಗ ಸಾಕಾಗಿಲ್ಲ ನಾ ವಿವೇಕ್ ಕಾಕ ಸಾಕ್ ಬಿಡು ನೀ ಈ ವಯಸ್ಸಿನಾಗ ಹಿಂಗದಿ ನಾನು ವಯಸ್ಸಿನಾಗ ಹೆಂಗಿದ್ದೆ ಏನ ಅವಿ ನಿಮ್ಮ ಮಾವ ಅನ್ಬಾರ ಸುಮ್ಮನೆ ಕಾರ್ಯಕ್ರಮ ಮುಗಿತಾನ ಮೊದಲ ಜಿಗಜಿಯವನಿಗೆ ಮಂದಿ ಜಿಗದ ಕಾರಣ ಕಂಬ ಗಟ್ಟೆಗಿರ್ಬೋದು ಬೇದಿಗಿದ್ರ ಏನ ಓಕೆ ಸೌಂಡ್ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಏನ ನಮ್ಮ ಮಾಮ ನೋಡು ಹೊಸರು ಎತ್ತರ ಕೈ ಅಂದ್ ನೋಡಮ್ಮ ಎಲ್ಲರೂ ಅನ್ಕೊಂತ ಅನ್ನ ಅಂದ್ರೆ ನಾವೇನ್ ಮಾತಕ್ಕೆ ಅವ ನಿಮ್ ದೊಡ್ಡ ಮಾ ಪೂರ ಬರಿ ಆತಾನ ಚಿಗದ ಎಲ್ಲಿ ಊರಿಗೆ ಹೋಗಿಲ್ಲ ಏನ ಹಾಗೆಲ್ಲ ಬುಕ್ ಮಾಡ್ಯಾನ 500 ಕೊಟ್ಟು ಮನೆಗೆ ಹೋಗು ಅಲ್ಲಿ ಬೇರೆ ಕೊಡ್ತಾನ ಅಂದ್ರೆ ಇಲ್ಲಿ 500 ಕೊಡ್ತಾನ 5,000 ಕೊಡ್ತಾನ ಚಿಗ ಊರಿಗೆ ಹೋಗಿಲ್ಲ ನೋಡಲ್ಲ ಆದ್ರೂ ಬಾರಿ ಬೆಂಕಿ ಧೈರ್ಯ ಹುಡುಕಾಕ್ತೀನಿ ಬಾಂಡ ಧೈರ್ಯನೇ ಅಲ್ಲ ಚಿಗಾವ್ ಇದ್ರು 500 ರೂಪಾಯಿ ಕೊಟ್ಟು ಮೇಂಟೈನ್ ಮಾಡ್ತೀನಿ ಅಂದ್ರೆ ಇನ್ನವನ ನೀತಿಗನ ಬಂದ್ ನೋಡಿ ನಾವು ಅದಕ್ಕೆ ಕ್ರಶ್ ಆಗೈತದ ಕಾಕ ಮಕ್ಕ ತಗೊಂಡ್ ಬಂದ್ ನೋಡಿ ನೀ ಕಾಸ ಅವಂಗ ಮಗಳಿದ್ದಂಗ ನನಗ ಅವ ಮಾವಿದ್ದಂಗ ಅಟ್ರ ರೇಟ್ ಐತಿ ಈಗ ಕಾಕ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಲ್ಲ ಇನ್ನೊಟ್ಟು ಗಟ್ಟಿ ಆಗ ಯಾಕಂದ್ರೆ ಓಡಿ ಹೋಗೋದೈತಿ ಈಗ ಅವ್ರು ನೋಡ ನಮ್ಮ ಅಕ್ಕರ ಉತ್ತರ ಚಪಾತಿ ಮಾಡ್ಕೊಂತಾನ ಇಲ್ಲೇ ನಿನ್ನ ನೋಡಾಕ್ತಾರ ಲಕ್ಷ್ಮಿ ಅವ್ರು ಹಾಯ್ ಬಾಯ್ ಅಲ್ಲ ಅದ್ರ ಮುಂದೆ ಕುಂದಿರ್ಸಿದ್ರೆ ಗೊತ್ತಾಕತ್ ನೀವು ಹಾಯ್ ಬಾಯ್ ಪಾಪ ಇಂತ ಬಿಸಿಲಾಗ ಉರಿ ಜಾಗ ನೋಡ ಗಟ್ಟಿ ಅಯ್ಯ ಅಣ್ಣ ಸುತ್ತ ಪಾರ್ಲಿಕ್ಕೆ ಹಲೋ ಆ ಚಪಾತಿ ಮಾಡತ್ತಾರಲ್ಲ ನಮ್ಮ ಅಕ್ಕಾರ ಕೂಡ ಚಪ್ಪಾಳೆ ಹೊಡಿಸಿ ಕೆಲಸ ಮಾಡಕತ್ತಾರ ನನಗದೆಲ್ಲ ನಿನ್ನ ಮ್ಯಾಪ್ ಪ್ರೀತಿ ಇದ್ರೆ ಹೊಡೆದ ಹೊಡಿತಾರ ಅಕ್ಕ ಚಪಾತಿ ಹೊತ್ತ ನೋಡಲ್ಲ ವಯಸ್ಸಾಗಿಲ್ಲ ಮಾತಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವ್ರ ಕಷ್ಟ ದೇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಯಾಕಂತ ಕೇಳ್ರಿ ನೀನು ಆರಾಮಿಲ್ಲ ಆಡ ಆಡಿಂಗ್ ಮಾಡಿ ಹೋಗ್ಬಿಡ್ತೀನಿ ಒಮ್ಮೆ ಆ ಒಲಿ ಮುಂದೆ ಕುಂದ್ರೆ ನಿಂಗೆ ರೊಟ್ಟಿ ಮಾಡಕ್ ಬರ್ತಾನೆ ಒಲಿ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ಶಿವ ಏಯ್ ಅಕ್ಕ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕ ಚಿಗವ ಸೂಟ್ಗೆ ನೀವ ಬೀಸ್ತಾನ ಅಂತ ನಾವು ಶಿವ ರೊಟ್ಟಿ ಮಾಡುವಾಗ ಬೆಂಕಿ ಹಚ್ಚಿಬಿಡ್ತೀವಿ ನಾವು ಬೆಂಕಿ ಹಚ್ತೀವಿ ನಿಮ್ಗೆ ಬೆಂಕಿ ಹಚ್ಚ ಇರೋರು ಮನೆ ಒಂದು 3 ಬಾಗ್ಲ ಮಾಡ್ಯಾರ ಅಪ್ಪಿ ಅದು ಒಲಿಗೆ ಬೆಂಕಿ ಹಚ್ಚಬೇಕು ಹೌದಿಲ್ಲ ಹೋಗಿ ಒಂದು ಸೇರ್ ಹಿಟ್ಟಿಗೆ ಎಷ್ಟು ರೊಟ್ಟಿ ಹಾಕವು ಒಂದು ಸೇರ್ ಹಿಟ್ಟಿಗೆ ಎಷ್ಟು ಚಪಾತಿ ಹಾಕವು ಇವ್ರು ಚಲೋ ಮಾಡ್ಯಾರ ಹಿಂಗ್ ಮತ್ತ ಒಂದ್ ಸೇರ್ ಹಿಟ್ಟಿಗೆ ಎಷ್ಟು ರೊಟ್ಟಿ ಹಾಕವು ಆಯಿ ಸರಿ ಎಲ್ಲಿ ಸೇರ್ ಅಂದ್ರೆ ಏನಂತೀರಿ ನೀವು ಸೊಲಿಗೆ ಒಂದು ಸೊಲಿಗೆಗೆ ಎಷ್ಟು ರೊಟ್ಟಿ ಹಾಕೋ ಮನುಷ್ಯರ್ ತಿನ್ನು ಅಲ್ಲಗಾರ ಅಲ್ರಿ ಒಂದು ಸೊಲಿಗೆ 3 ರೊಟ್ಟಿ ಅಂದ್ರೆ ಅವ್ ಏನು 8 ದಿನ ಮಾಡ್ತಾರ ಏನು 15 ದಿನ ಮಾಡ್ತಾರ ಕರೆಕ್ಟ್ ಹೇಳಿ ಎಷ್ಟಾಗ್ತದೆ ಕರೆ ಹೇಳಿದ್ದ ಕರೆ ಆದ್ರ ನಿನಗ ಇವತ್ತು ಈ ಮದುವೆಯಾಗ
ಒಂದು ತೊಲಿ ಹಾ ಒಂದು ತೊಲಿ ಹಾ ಹಳೆ ಕ್ಯಾಬ್ ಕೊಟ್ಟು ಕಳ್ಸ್ತೀನಿ. ಕೆಬ್ಬಣ ಹೇಳಿ ಬಂಗಾರ ಹಾಕ್ತಾರೆ ಅಂತ ಮಾಡಿ. ಹಾ ಬಾ 1,00,000 ರೂಪಾಯಿ ಗಂಟೆ ಅವನ್ ಏ ತಕ್ಕ 30 ಎಸ್ 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 ಗೆದ್ದೆ 30. ಅಲ್ಲ ನಮ್ಮ ಕೆಟ್ಟ ಖುಷಿಗೆ ನೋಡಿ ಯವ್ವ ನೀವೆಲ್ಲ ರೊಟ್ಟಿ ಮಾಡ್ತೀರಿ ಯವ್ವ ಎಲ್ಲರಿಗೂ ಲರ್ಸಾಕತ್ತು ಬಿಟ್ಟಿರಿ ಅವನ್ನ ಸೌಂಡಾಗಿ ಕೇಳ ಹಾಣ ಯಾದಿ ಮ್ಯಾಗ ಶಾದ್ಯ ಹಾ ಓಕೆ ಅದು ಹಾಡು ಕೊನೆ ಹಾಡದ ನಿಮ್ಮನ್ನು ಕುಣ್ಸಾಕ ಈಗ ಅಪೇಕ್ಷೆ ಮೇರೆಗೆ ಅದು ಬೇರೆನೇ ಐತೆ ಹಾಡಬೇಕು ನಾನು ಅದು ನನ್ನ ಫೇವ್ರೇಟ್ ಅದು ಸರಿ ಹಾಡ ಹಾಡ್ಲಿ ಯಾಕ ಇಲ್ಲ ಅಲ್ಲ ಬರ್ಬೋದಿಲ್ಲ ಅಲ್ಲಿ 5ನೇ ಕ್ಲಾಸಿಗೆ ಸ್ಟಾರ್ಟ್ ಆಗಿರ್ತೀವಿ ಹೌದಿಲ್ಲ ಏನಿದ್ರು RCB ಅವರೆಲ್ಲ ಗೊತ್ತೈತಿ ನನಗೆ ಆರ್ಸಿಲ್ ಹಂಗ್ ಮಾಡ್ತಾರೆ ಸ್ಕೂಲ್ ಒಳಗೆ ಸ್ಟಾರ್ಟ್ ಆಗಿರ್ತೈತಿ ಹೌದಿಲ್ಲ ಬಸ್ಸಿನ ತುಂಬಾ 80 ಮಂದಿ ಇದ್ರೇನು 100 ಮಂದಿ ಇದ್ರೇನು ಕಾಕ ಹಾ ಬಸ್ ಓಡಿಸ ಒಬ್ಬ ಗಣಮಗದನು ನೆನಪಿಡುವ ಮಾತಾಡಿ ನಮಗೇನು ಬಸ್ ಓಡ್ಸಕ್ ಬರಲ್ಲ ತಿಳ್ಕೊಂಡ್ರೆ ಎದ್ರ ಕಮ್ಮದಿರಿ ಬಸ್ ಓಡಿಸ್ತೀರಿ ಟ್ರ್ಯಾಕ್ಟರ್ ಓಡಿಸ್ತೀರಿ ಬೈಕ್ ಓಡಿಸ್ತೀರಿ ರಿಕ್ಷಾ ಓಡಿಸ್ತೀರಿ ಸೈಕಲ್ ಹೊಡಿತೀರಿ ಕಾರ್ ಹೊಡಿತೀರಿ ಎಲ್ಲಿ ಹೊಡಿತೀರಿ ಮಾಡಂಗಿಲ್ಲ ಕುಡಿಯಂಗಿಲ್ಲ ಹಂಗೆಲ್ಲ ಅವನು ನಾ ಅಂದೇನ ಹಾ ಮತ್ತೆ ನೀನ್ ಅಂದೆಲ್ಲ ಮತ್ತ ನಾ ಕುಡಿತೀರ ನೀರು ಕುಡಿತೀರಿ ಅಂದಪ್ಪ ನಾನು ಏನಾಗುತ್ತೆ ಅದೇ ಕುಡಿತೀವಿ ಬಿಡ ಓಕೆ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗಳೊಮ್ಮೆ ಅಣ್ಣ ನೀವು ಒಟ್ಟು ಕಂಬ ಬಿಟ್ಟು ಅಂದ್ರೆ ಕೆಡವಿ ಅದನ್ನ ಒಳಗ ನವಿಲೈತಿ ಪರಮಾತ್ಮ ಓಡಾಡ ಆಗ್ತಾನ ಅಪ್ಪಿ ನಿನ್ನ ಸಂಬಂಧ ಫಸ್ಟ್ ಪಾಳಕ್ ನಾನು ನನಗೋಸ್ಕರ ಬಂದಿಯಾ ಥ್ಯಾಂಕ್ ಯು ಏನಂತ ಗೊತ್ತ ನಾವ ಏನಂತಾನ ಇನ್ನೊಂದು ತಾಸು ಬಿಡಿ ಸಿಗಿನಿ ಐತ್ ನಿನಗ ಅಲ್ಲಿ ನೈಟ್ ಬಾ ನೈಟ್ ಬಾ ಅಲ್ಲಿ ಫಂಕ್ಷನ್ ಐತಿ ಹಂಗಾರ ಹೇಳ ನೈಟ್ ಬಾ ಮತ್ ಲಗ್ನ ಬಿಟ್ಟು ಬಸ್ ಹತ್ಯಾನ ಅಲ್ಲಿ ಬಾ ಹಾಗೆ ಬರ್ಲಿ